ಸರ್ ನೋಡಿ ಮೇನ್ ಲೈನ್ ಪೈಪ್ಗಳು ತೋರಿಸ್ತೀವಿ. ಈ ಪ್ರತಿಯೊಂದು ಮೇನ್ ಲೈನಿಂದ ಬಂದಿರೋ ಪೈಪು 7 ಇದ್ದಾವೆ ನೋಡಿ. ಸೊ ನೋಡ್ರಿ ಇಲ್ಲಿ 2.5 ಗೇಟ್ ವಾಲ್ಗಳಿವು ನೋಡಿ. ಪ್ರತಿಯೊಂದು ಕಂಡಿನಿಂದನೂ ಒಂದೊಂದು ಗೇಟ್ ತಂದಿರೋ ಇವು ಸರ್. ಇದು ಒಂದೊಂದು 451 ಗಿಡ ಒಂದು ಪ್ಲಾಟ್ ಮಾಡಿದ್ದೇವೆ. ಹಾಂ ಸರ್. ಮಾಡಿಬಿಟ್ಟು ಏನು ಉಪಯೋಗ ಅಂತಂದ್ರೆ ಅಲ್ಲಿ ಸಣ್ಣ ಸಣ್ಣ ವಾಲ್ ಹಾಕ್ತಿವಲ್ಲ, ಅದನ್ನ ಅಗಲ ತಿರುಗಬಾರ್ದು ಅಂತೇಳಿ ಇಲ್ಲಿ ಮಾಡಿದೆ. ಒಂದತ್ತಾಗ ಮಾಡಿದ್ದೇವೆ. ಅದನ್ನ ಇಲ್ಲಿ ತಿರುಗಿದ್ರೆ ಈ ಥರ ಪುಷ್ ಮಾಡಿದ್ರೆ ಸೀದಾ ಅಲ್ಲಿ ಹೋಗುತ್ತೆ. ಅವನನ್ನ ಅಲ್ಲಿ ಆಫ್ ಮಾಡೋದು ಬೇಡ, ಆನ್ ಮಾಡೋದು ಬೇಡ. ಅದಾಗಿ ಅಲ್ಲಿ ಆ ಪ್ಲಾಟಿಗೆ ಬೇಡಪ್ಪ ಅಂತಂದ್ರೆ ಅವನ್ನೆಲ್ಲ ಆಫ್ ಮಾಡ್ಕೊಂಡ್ಬಂದು ಇಲ್ಲಿ ಆಫ್ ಮಾಡಿದರೆ ಇದನ್ನ ಬಿಟ್ಟರೆ ಈ ಪ್ಲಾಟಿಗೆ ಹೋಗುತ್ತೆ ಸರ್. ಸೊ ಇಲ್ಲಿಂದ ಎಷ್ಟು ಗಿಡಕ್ಕೆ ನೀರು ಹೋಗುತ್ತೆ? 450 ಗಿಡಕ್ಕೆ ಹೋಗುತ್ತೆ. 450 ಗಿಡಕ್ಕೆ. 450 ಗಿಡಕ್ಕೆ ಒಂದು ಪ್ಲಾಟ್ ಮಾಡಿ ಒಂದೊಂದು ಇದನ್ನ ಮಾಡಿದ್ದೇವೆ. 1 ಪ್ಲಾಟ್, 2 ಪ್ಲಾಟ್, 3 ಪ್ಲಾಟ್, 4 ಪ್ಲಾಟ್, 5 ಪ್ಲಾಟ್ ಆ ಥರ ಮಾಡಿದ್ದೇವೆ. ಸೊ ಇಲ್ಲಿ ಪ್ಲಾಟ್ ಲೆಕ್ಕಾಚಾರ ಏನು ವಾಲ್ ಹಾಕಿದಿರೋದು? ಹಾಂ ಸರ್, ಪ್ಲಾಟ್ ಲೆಕ್ಕಾಚಾರನ ವಾಲ್ ಹಾಕಿರೋದು. ಅಂದರೆ 450 ಗಿಡಕ್ಕೆ ಒಂದು ಪ್ಲಾಟ್ ಅಂದರೆ ಇಲ್ಲಿ ಇವರು ಡಾಕ್ಟ್ರು ಡಾಕ್ಟ್ರು ಅವ್ರಿಗೆ ಅದನ್ನೆಲ್ಲ ಅಡ್ಡಾಡೋಕ್ಕಾಗಲ್ಲ ಅಂತೇಳಿ ಎಲ್ಲನೂ ಒಂದೇ ವಾಲ್ ಹತ್ರನೇ ಕೊಟ್ಟಿದ್ದೇವೆ, ಒಡ್ಡ ಹತ್ರನೇ ಕೊಟ್ಟಿದ್ದೇವೆ. ಸೊ ಇದನ್ನ ಯಾವ ಥರ ಮಾಡಿದ್ರೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಲ್ಲೂ ಸರ್ ಎಲ್ಲ ಸರ್ ಇದನ್ನ ಯಾವ ರೀತಿ ಕೊಟ್ಟಿದ್ದೇವೆ ಅಂದರೆ ಇವೆಷ್ಟು ಮೇನ್ ಲೈನ್ ಸರ್. ಡೈರೆಕ್ಟ್ ತೆಳಗಡಿದ್ದ ಬಂದಿದೆ. ಸೊ ಇವೆಲ್ಲ ಮೇನ್ ಲೈನ್ ಇವು ಸರ್, ಇವೆಲ್ಲ ಮೇನ್ ಲೈನೇ. ಮೇನ್ ಲೈನ್ ಬಂದು ಇದು 2.5 ಇಂಚು ಟೀ ಎಲ್ಬೋ ಟೀ ಹಾಕಿ ಇದನ್ನ ಮಾಡಿದ್ದೇವೆ. ಎಲ್ಲ ಟೀ ಬೆಂಡ್ ಹಾಕಿ ಗೇಟ್ ವಾಲ್ ಹಾಕಿ ಇಲ್ಲ ರೆಡಿ ಮಾಡಿದ್ದೀವಿ ಸರ್. ಹಾಂ ಸರ್. ಇದು ಡೈರೆಕ್ಟ್ ಒಂದು ಏನಿದೆ, ಒಡ್ಡಲ್ಲಿ ನೀರಿಲ್ಲ ಈಗ. ಹಾಂ ಸರ್. ಒಡ್ನಲ್ಲಿ ನೀರಿಲ್ಲ, ಅದು ಇನ್ನು ಕ್ಲೀನ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಡೈರೆಕ್ಟ್ ತೆಳಗಡೆಯಿಂದ ಒಂದು ಬೋರ್ ಬಂದಿದೆ. ಹಾಂ, ಅದಕ್ಕೆ ಕಲೆಕ್ಷನ್ ಸೀದಾ ಇದಕ್ಕೆ ಕೊಟ್ಟಿದೆ, ಯಾಕಂದ್ರೆ ಗಿಡ ಒಣಗಬಾರ್ದು ಅಂತೇಳಿ. ಸೊ ಅದು ಕಲೆಕ್ಷನ್ ಕೊಟ್ಟರೆ ಏನು ಫಾಲ್ಟ್ ಆಗಲ್ಲ? ಇಲ್ಲ ಸರ್, ಏನಾಗಲ್ಲ. ಯಾಕಂತಂದ್ರೆ ಒಡ್ಡಲ್ಲಿ ಆಮೇಲೆ ಅವರು ಒಡ್ಡಿಗೆ ಹಾಕಬೇಕಂತಂದ್ರೆ ಇದು ಕಟ್ ಮಾಡಿ ಈ ರೀತಿ ಒಡ್ಡಿಗೆ ಹಾಕಬಹುದು ಅವರು. ಹಂಗಾಗಿ ಇದನ್ನ ಇಲ್ಲಿ ಕೊಟ್ಟಿದ್ದೀವಿ ಸದ್ಯ. ಸೊ ಅದು ಬೋರಿಂದ ಬಂದಿರೋದು? ಹಾಂ ಸರ್, ಇದು ಡೈರೆಕ್ಟ್ ಬೋರಿಂದ ಬಂದಿರೋದು 2 ಇಂಚು. ಇದು 2.5 ಮೇನ್. ಇದು 2.5 ಇಂಚು ಮೇನ್ ಪ್ಲಾಟ್ ಇದು ಬರುತ್ತೆ ಸರ್. ಇದಕ್ಕೆ ಏನು ಸಂಬಂಧ ಇಲ್ಲ. ಈ ಸದ್ಯಕ್ಕೆ ಗಿಡ ಒಣಗಬಾರ್ದು ಅಂತೇಳಿ ಒಂದು ಇದಕ್ಕೆ ಕೊಟ್ಟಿದ್ದೇವೆ. ಯಾಕಂತಂದ್ರೆ ಇದು ಒಂದು ಆನ್ ಮಾಡಿದ್ರೆ ಸಾಕು, ಇದೊಂದು ಆನ್ ಮಾಡಿದ್ರೆ ಸಾಕು, ಕೆಳಗಡೆ ಹೋಗುತ್ತಲ್ಲ. ಸದ್ಯಕ್ಕೆ ಇದೊಂದು ಆನ್ ಮಾಡ್ತಾರೆ, ಕೆಳಗಡೆ ಅಷ್ಟೇ ಗಿಡ ಹಾಕಿದ್ರು. ಆಮೇಲೆ ಎಷ್ಟು ಇದನ್ನೆಲ್ಲ ಗಿಡ ಹಾಕಿ ಒಟ್ಟಿಗೆ ನೀರು ಮಾಡ್ತಾರೆ. ನೀರು ಬಿಟ್ಟಾಗ ಕರೆಕ್ಟ್ ಆಗುತ್ತೆ ಸರ್. ಇದು ಮೇನ್ ಗೇಟ್ ಸರ್, ಅಂದರೆ ಮೇನ್ ಪೈಪ್ ಲೈನ್ ಸರ್. ಇದು ಇಲ್ಲಿಂದ ಬಂದಿದ್ದು, ಇದು ನೀರು ಬಂದಿದ್ದು ಎಲ್ಲ ಪೈಪಿಗೆ ಹೋಗುತ್ತೆ. ನಮಗೆ ಯಾವ ಇದಕ್ಕೆ ಹೋಗ್ಬೇಕು, ಈ ಪ್ಲಾಟಿಗೆ ಹೋಗ್ಬೇಕಂತಂದ್ರೆ ಇದನ್ನ ಆನ್ ಮಾಡಿದ್ರೆ ಈ ಪ್ಲಾಟಿಗೆ ಹೋಗುತ್ತೆ. ಹಾಂ ಸರ್. ಆಮೇಲೆ ಇದನ್ನ ಆಫ್ ಮಾಡಿ ಈ ಪ್ಲಾಟಿಗೆ ಬೇಡಪ್ಪ, ತೆಳಗಡೆ ಪ್ಲಾಟಿಗೆ ಬೇಕಂತಂದ್ರೆ ಇದನ್ನ ಮಾಡಿದ್ರೆ ಇದಕ್ಕೆ ಹೋಗುತ್ತೆ ಸರ್. ಪೂರಾ ಇದನ್ನು ಬೇಡ ನನಗೆ, ಇವು 2 ಬೇಡ, ಪೂರಾ ತೆಳಗಬೇಕಂತಂದ್ರೆ ಈ ಪೂರಾ ಆನ್ ಮಾಡ್ಬೇಕು ಸರ್. ಓಕೆ, ಪೂರಾ ತೆಳಗಡೆ ಹೋಗುತ್ತೆ. ಸೊ ಸಬ್ಲೈನ್ ಸರ್, ಸಬ್ಲೈನ್ ತೋರಿಸ್ತೀನಿ ಬನ್ನಿ ನೋಡ್ರಿ. ಸೊ ನೀವು ಯಾಕೆ ಎಲ್ಲ 2.5 ಪೈಪ್ನೇ ಬಳಸಿದ್ದೀರಾ ಸರ್? ಇದು 2.5 ಪೈಪ್ ಯಾಕೆ ಬಳಸಿದ್ದೀವಿ ಅಂತಂದರೆ, ನಾವು 7 ಪಾರ್ಟ್ ಮಾಡಿದ್ದೀವಲ್ಲ, ಹಂಗಾಗಿ ಪ್ರತಿಯೊಂದು ಪಾರ್ಟಿಗೆ ಹೋಗುತ್ತೆ. ಈಗ ಒಡ್ಡಲ್ಲಿ ಫುಲ್ಲು ಸ್ಟಾಕ್ ನೀರಿರೋದ್ರಿಂದ ಪ್ರೆಷರ್ ಆಗುತ್ತೆ ಸರ್. ಒಂದು 2 ಇಂಚಿನ ಪೈಪ್ ಹಾಕಿದ್ರೆ ಪ್ರೆಷರ್ ನೀರಿಗೆ ತಡೆಯಲ್ಲ ಅಂತೇಳಿ 2.5 ಪೈಪ್ ಹಾಕಿದ್ದೀವಿ ಸರ್. ನೋಡಿ ಅಲ್ಲಿ ತೋರಿಸಿದ್ರು ಫಸ್ಟು ಮೇನ್ ಗೇಟು 2.5 ಇಂಚಿಂದು, ಅದು ಇಲ್ಲಿ ಬರುತ್ತೆ ಸರ್. ಈ ಪೈಪಿಗೆ ಬಂದು ಈ ಪ್ಲಾಟ್ಗಳೆಲ್ಲ ನೆನೆಯುತ್ತೆ. ಫಸ್ಟ್ನೇ ಪ್ಲಾಟ್ ಸರ್ ಇದು ನೋಡಿ, ಈ ರೀತಿ ಎಲ್ಲ ನೆನೆಯುತ್ತೆ. ಇಲ್ಲಿಗೆ ಬಂದು ಇದು ತೆಳಗಳಿದ್ದ ಕಂಡು ಬಂದರೆ ಸರ್, ಇದು ಈ ರೀತಿ ತಯಾರು ಮಾಡ್ಕೊತೀವಿ. ಪ್ರತಿಯೊಂದು ಕಂಡಿನಿಂದ ಬಂದಿರೋ ಪೈಪ್ಗಳು ಸರ್ ಎಲ್ಲ ಇಲ್ಲಿ ಜೆಂಟಾಗಿ ಒಡ್ಡಿಗೆ ಹೋಗಿದೆ ಸರ್. ಇದು ಎಲ್ಬೋ ಹಾಕಿ ಸೀದಾ ಒಡ್ಡಿಗೆ ಕಳಿಸಿದ್ದೀವಿ. ಒಡ್ಡಿನಿಂದ ಸ್ಟಾಕ್ ಆಗಿದ್ದ ನೀರು ಇಲ್ಲಿಗೆ ಬಂದು ನೋಡಿ ಸರ್. ಈಗ ಇದು ಫಸ್ಟ್ನೇದು, 2ನೇದು, 3ನೇದು, 4ನೇದು, 5ನೇ ಪ್ಲಾಟಿಗೆ ಹೋಗುತ್ತೆ ಸರ್. ಇದು 6 ಪ್ಲಾಟ್ ಇಲ್ಲಿದೆ. ನಾನು ಮುಂದಕ್ಕೆ ಹೋಗ್ತೀನಿ ನೋಡಿರಿ ಸರ್, ತೋರಿಸ್ತೀನಿ. ಈಗ ಇದು ಫಸ್ಟ್ನೇ ಕಂಡಿ ಸರ್. ಬನ್ನಿ ನೆಕ್ಸ್ಟ್ ಪಾರ್ಟ್ ತೋರಿಸ್ತೀನಿ ನೋಡಿ. ಇದು ಈ ಪಾರ್ಟಿಂದ ಸರ್, 2ನೇ ಪಾರ್ಟಿಂದ. ಇದು ಮಣ್ಣು ಹತ್ರ, ಗೋಡೆ ಹತ್ರ ಇರೋದು ನೋಡಿ. ಇದು 2ನೇ ಪಾರ್ಟಿಂದ ಸರ್. ಇದು ಸರ್, ಇದು 2ನೇ ಗೇಟಿಂದ ಸರ್. ಇದು ಟೀ ಹಾಕ್ಯಂದು, ಎಲ್ಬೋ ಹಾಕ್ಯಂದು, RC ಹಾಕ್ಯಂದು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ನೋಡಿ. ಇದು 2ನೇದು ವಾಲ್ ಆನ್ ಮಾಡಿದರೆ ಇಲ್ಲಿ ಬರುತ್ತೆ ಸರ್, ಈ ಕಂಡಿ ಬರುತ್ತೆ ನೋಡಿ. ಸೊ ನೋಡಿ, ಈ ಪ್ಲಾಟ್ ಅಷ್ಟು ಕವರ್ ಆಗುತ್ತೆ. ಬರೀ ಸರ್ 3ನೇದು ಕಂಡು ತೋರಿಸ್ತೀನಿ ಸರ್. ನೋಡಿ, ಇದು ಒಂದೊಂದು ಕಂಡಿಗೆ ಒಂದೊಂದು ಪೈಪ್ ಕಮ್ಮಿ ಆಗ್ತಾ ಬಂದಂತೆ ಇದು 4 ಪೈಪ್ ಉಳಿಸಿ ಸರ್. ಇದು ಅಂದರೆ 3ನೇ ಕಂಡು ಸರ್. ಇದು ನಮಗೆ 3ನೇ ಕಂಡು ಬಂದಾಗ 3ನೇ ವಾಲ್ ಆನ್ ಮಾಡಿದಾಗ ಇದಷ್ಟು ನೆನೆಯುತ್ತೆ ಸರ್. ಇಲ್ಲಿ ಕವರ್ ಆಗಿ ಇದಷ್ಟು ಕವರ್ ಆಗುತ್ತೆ ಸರ್ ನೋಡಿ ಸರ್. ಇದು ಈ ರೀತಿ ತಯಾರು ಮಾಡ್ಕೊತೀವಿ ನೋಡಿ. ಬನ್ನಿ ಸರ್, ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಇನ್ನೂ ವರ್ಕ್ ನಡೀತಿದೆ. ಇದು ವರ್ಕ್ ಆದಮೇಲೆ ಬೇಕಾದ್ರೆ ವಿಡಿಯೋ ಮುಂದುವರ್ಸೋಣ. ಹಾಂ ಸರ್. ಸರ್, ಇದು ಅಲ್ಲಿದ್ದ ತೋರಿಸಿದ್ವಲ್ಲ, ಇದು 2.5 ಪ್ಲಸ್ ಹಾಕಿದ್ವಿ, ಇದು RC ಹಾಕಿದ್ದೇವೆ. ಮತ್ತೆ ಸರ್ ಅಲ್ಲಿದ್ದ ಆನ್ ಮಾಡಿದ್ದು ಇರುತ್ತಲ್ಲ, ಅಲ್ಲಿ ವಾಲ್ ಆನ್ ಮಾಡಿದ್ವಲ್ಲ, ಅದು ಬಂದಿದ್ದು ಸೀದಾ ಇಲ್ಲಿ ಬಂದಿದ್ದು. ಹಿಂಗೆ ಹೋಗುತ್ತೆ, ಪಾರ್ಟ್ 1 ಹೋಗಿ ಆ ಕಡೆ ವಾಲ್ ತಿರುಗಿದ್ರೆ ಅವನ್ನೆಲ್ಲ ಹೋಗುತ್ತೆ ಸರ್, ಡ್ರಿಪ್ಪಿಗೆ ಹೋಗುತ್ತೆ.
ಸೊ ಇದೆಲ್ಲ ರೆಡಿ ಮಾಡಿದ್ರಲ್ಲೇ? ಸರ್ ಇವನ್ನೆಲ್ಲ ರೆಡಿ ಆಗಿದೆ ಸರ್, ನೋಡಿ ಬೇಕಾದ್ರೆ. ಇಲ್ಲಿ ಸಿಂಗಲ್ ವಾಲ್ ಸರ್, ಇದು ಯಾಕಂದ್ರೆ ಕಮ್ಮಿ ಗಿಡದ ಅಂತೇಳಿ ಸಿಂಗಲ್ ವಾಲ್ ಮಾಡಿದ್ವಿ. ಈ ಕಡೆ ಡಬಲ್ ವಾಲ್ ಸರ್, ಆ ಕಡೆ ಈ ಕಡೆ ಡಬಲ್ ವಾಲ್ ಇದೆ ನೋಡಿ. ಇದು ಡಬಲ್ ವಾಲ್. ಹಾಂ ಸರ್. ಸರ್ ಇದು ಡಬಲ್ ವಾಲ್ ಅಂತ ಹೇಳಿದ್ವಲ್ಲ, ಹಾಂ ಸರ್. ಇದು ಫಸ್ಟು 2 ಇಂಚಿಂದು ಟೀ ಹಾಕ್ತೇವೆ. ಹಾಂ ಸರ್. ಟೀ ಹಾಕಿ ಇಲ್ಲಿ ಹಚ್ಚಿ ಮತ್ತೆ 2.5 ಪ್ಲಸ್ ಹಾಕ್ತೇವೆ. ಪ್ಲಸ್ ಹಾಕಿ ಈ ಥರ ನೀರು ತಗೊಂತೇವೆ. ಹಾಂ ಸರ್. ತಗೊಂಡು ಇದು ವಾಲ್ ಹಾಕ್ತೇವೆ, ಗೇಟ್ ವಾಲು. ಹಾಂ, ಗೇಟ್ ವಾಲ್ಗಳು ಹಾಕಿ. ಯಾಕಂತಂದರೆ ಆ ಕಡೆ ಈ ಕಡೆ ತಿರುವಾಗ ಕರೆಕ್ಟ್ ಆಗುತ್ತೆ. ಇದನ್ನ ಯಾಕೆ ಹಾಕಿವಿ ಅಂತಂದರೆ ಎಂಟಿನ ಸರ್, ಇದು ಜಸ್ಟ್ಗಳು ಬಂದಾಗ, ಕಸಗಳು ಬಂದಾಗ ಸಿಕ್ಕಂದಿರುತ್ತಲ್ಲ, ಆ ಕಡೆ ಪೈಪಲ್ಲಿ ಹೋಗ್ಬಾರ್ದು, ಡ್ರಿಪ್ಪಲ್ಲಿ ಹೋಗಿ ಸಿಗಬಾರ್ದು ಅಂತೇಳಿ ಇದನ್ನ ಹಾಕಿರ್ತೇವೆ. ಇದನ್ನ ತೆಗೆದಿರ್ತೇವೆ. ಬೇಕಾದ್ರೆ ಅವ್ರು ನೀರು ಪರ ಹಾಸ್ಕೊಳದಿದ್ರೆ ಇವೆರಡು ಆ ವಾಲ್ ಆಫ್ ಮಾಡ್ಕೊಂಡು ನೀರು ಹಾಸ್ಕೋಬೋದು ಸರ್. ಜೆಟ್ ಪಟ್ಟು ಹಾಕ್ಯನಂಗಿದ್ರೆ, ಮಧ್ಯೆ ಏನಾದ್ರು ಬೆಳ್ಕೊನಂಗಿದ್ರೆ ಇಲ್ಲಿ ಜೆಟ್ ಕುಂದಿಸ್ಕೊಂಡು ಹಾಕ್ಕೋಬೋದು ಸರ್. ಸರ್ ಇಲ್ಲಿ ಬರೀ ಟೀ ಸ್ಟ್ಯಾಂಡ್ ಯಾವ ಥರ ಹಾಕಿದ್ರೆ ಡ್ರಿಪ್ಪಿ ಹಾಕ್ತೀವಿ ಸರ್. ಡ್ರಿಪ್ ಲೈನು ಸರ್ ಇವು ಟೀ ಸ್ಟ್ಯಾಂಡ್ ಅಂತೇಳಿ ನಾವು ಕೊಯ್ಕೊಂತ ಫಸ್ಟು ಈ ರೀತಿ ಎಲ್ಲ ಕೊಯ್ಕೊಂಡು ಹಾಕ್ತೀವಿ. ಹಾಂ ಸರ್. ಆಮೇಲೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಟೀ ಹಾಕ್ಯಂದು ಎಲ್ಲ ಕಲೆಕ್ಷನ್ ಕೊಟ್ಕೊಂಡು ಆಮೇಲೆ ಕ್ಯಾಪ್ ಹಾಕ್ತೀವಿ ಸರ್, ಡ್ರಿಪ್ ಸಿಗಿಸೋಕ್ಕೆ. ಟೋಪಿ ಹಾಕ್ತೀವಿ. ಟೋಪಿ ಹಾಕ್ತೀವಿ. ಆಮೇಲೆ ಸರ್ ಇದು ನೆಲದಲ್ಲೇ ಕೊಟ್ಟರೆ ಈಗ ಪೈಪಿಗೆ ಕಟ್ಟಾದ್ರೆ ಆಗಲ್ಲ, ಮಣ್ಣು ತೆಗೆದು ಕಲೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ನಾವು ಮೇಲೆ ಮಾಡಿರ್ತೀವಿ, ಈಸಿ ಆಗಲ್ಲ ಅಂತೇಳಿ. ಈಗ ಈಸಿ ಆದರೆ ಇದು ಇದೇ ರೀತಿ ಬರುತ್ತೆ. ಈಗ ಮುರಿದೋದ್ರು ಕಿತ್ಕೊಂಡು ಹೋದ್ರೆ ಹಿಂಗೆ ಕಿತ್ತು ಬಿಸಾಡ್ಬೋದು. ಜಸ್ಟ್ಗಳು ಏನಾರು ಬಂದರೂ ಹಿಂಗೆ ತಕ್ಕೊಂಡು ಕಡಿಗೆ ಬಿಟ್ಟು ಬೇಕಾದ್ರೆ ಇದನ್ನ ಹಾಕ್ಕೋಬೋದು ಸರ್. ಭಾಳ ಈಸಿ ಇದೆ, ನೀವು ಯಾವ ರೀತಿ ಹೇಳ್ತೀವಿ ಆ ರೀತಿನೇ ಮಾಡ್ಕೊಡ್ತೇವೆ ಸರ್. ಬನ್ನಿ ಪಾರ್ಟ್ 2 ತೋರಿಸ್ತೇನೆ. ಹಾಂ ಸರಿ, ನೋಡಿ ಸರ್. ಸರ್ ಇದು ಪಾರ್ಟ್ 2 ಅಂತ. ಸರ್ ಇದು ಪಾರ್ಟ್ 2 ಅಂತಂದರೆ ಪ್ರತಿಯೊಂದು ಕಣ್ ಮಾಡಿದ್ದೇವಲ್ಲ 450 ಗಿಡಕ್ಕೆ ಸರ್. ಇದನ್ನು ಯಾವ ರೀತಿ ಮಾಡಿದ್ದೇವೆ ಅಂತಂದರೆ ಸರ್, ಇದು ಪಾರ್ಟ್ 7 ಸರ್, ಪೂರ್ತಿ ತೆಳಗಡೆ ಹೋಗಿ ಪೂರ್ತಿ ಕೆಳಗೆ ಅಲ್ಲಿ ಸರ್, ಅಲ್ಲಿದ್ದಾನೆ ಇಲ್ಲಿಗೆ ಮೇಲೇನು ಎಲ್ಲ ಅಲ್ಲಿದ್ದಾನೆ ಇಲ್ಲಿಗೆ ಒಟ್ಟಿಗೆ ಸೀದಾ 2.5 ಇಂಚಿಂದ ಹಾಕಿದೆ ಸರ್. ಇದನ್ನ ಪ್ರತಿಯೊಂದು ಕಂಡಿನಿಂದ ಒಂದೊಂದು ಪೈಪ್ ತಗೊಂಡು ಈಸಿ ವಾಲಿಗೆ ಈಸಿ ಆಗಲ್ಲ ಅಂತ ಹೇಳಿ, ಅವ್ರಿಗೆ ಓನರ್ಗೆ ಈಸಿ ಆಗಲ್ಲ ಅಂತ ಹೇಳಿ ಮಾಡ್ಕೊಡ್ತೀವಿ ಸರ್. 7 ಕಂಡಿಂದ 7 ಪೈಪ್ ಇದೆ ಸರ್. ಇದು 2 ಇಂಚಿನ ಸರ್, ಇದು ಬೋರಿಂದ ಬಂದಿದೆ ಸರ್. ಇದು ಸೊ ಅಲ್ಲಿಂದ ಆಗ್ಬಿಡಿ ಸರ್. ಬೋರ್ ಎಷ್ಟಿದಾವೆ ಇಲ್ಲಿ ಸರ್? 1 2 3 4 5 6 7 ಇದೆ ಸರ್. 7 ಬೋರ್ ಇಲ್ಲಿ 7 ಸಪ್ಲೈ ಮಾಡಿದ್ರಾ? ಸಪ್ಲೈ ಮಾಡಿದ್ವಿ ಸರ್. ಇನ್ನೊಂದೆರಡು ಆ ಕಡೆ ಇದೆ, ಇಲ್ಲಿ 6 ಇದ್ದಾವೆ. ಇನ್ನೊಂದು 2 ಆ ಕಡೆಗೆ ಬರುತ್ತೆ, ಸೀದಾ ಒಡ್ಡಿಗೆ ಬರುತ್ತೆ. ಬೋರಿಂದ ಕಲೆಕ್ಷನ್ ಇದಕ್ಕೆ ಏನಿಲ್ಲ ಸರ್, ಮೇನ್ ಎಲ್ಲ ಒಡ್ಡಿಗೆ ಸರ್. ಒಡ್ಡಿನಿಂದ ಬೇಕಾದ್ರೆ ಇಲ್ಲಿ ಬರುತ್ತೆ. ಓಕೆ ಸಪ್ಲೈ ಸರ್ ಸೀದಾ. ಪೈಪ್ ಇದೆ ಸರ್, ನೀರು ಅಡಿಕೆ ಗಿಡಕ್ಕೆ ನೀರು ಬಿಡೋಕ್ಕೆ. ಆಯ್ತು, ಯಾವ ರೀತಿ ಮಾಡ್ತಿದ್ದೀವಿ ಅಂದರೆ 2 ಕಾಲಿಂದು ಪೈಪ್ ತಗೊಂಡು ಪ್ಲಸ್ ಟೀ ತಗೊಂಡು ಮತ್ತೆ 1 ಕಾಲಿದು 4 ಇಂಚ್ ಕಟ್ ಮಾಡ್ತೇವೆ. ಪೈಪ್ ಕಟ್ ಮಾಡಿ ಜಾಯಿಂಟ್ ಮಾಡಿ ಈ ಥರ ಕಾಲಮ್ ಇದೆಯಲ್ಲ, ಈ ಥರ ಇದೆಯಲ್ಲ, ಈ ಥರ ಮಾಡ್ತೇವೆ. ಯಾಕಂತಂದ್ರೆ ಇಲ್ಲಿ ಯಾವ್ದಾರ ಕಸೂರು ಬಂದಿದ್ದು ಇದ್ರಲ್ಲಿ ಸಿಕ್ಕಬಾರ್ದು ಅಂತೇಳಿ ಈ ರೀತಿ ಮಾಡ್ತಿದ್ದೇವೆ. ನೋಡಿ ಈ ರೀತಿ ಇದೆಯಾ, ಈ ರೀತಿ ಇದ್ದಿದ್ದು ಈ ರೀತಿ ಮಾಡ್ತೇವೆ. ಈ ರೀತಿ ಆಗುತ್ತೆ. ಇಲ್ಲಿ ಕಸರು ಬಂದರೆ ಇಲ್ಲಿ ಬಿಚ್ಕೋಬೋದು, ಓಪನ್ ಮಾಡ್ಕೋಬೋದು, ಓಪನ್ ಮಾಡಿ ಬಿಟ್ಕೋಬೋದು. ಈ ರೀತಿ ಓಪನ್ ಆಗುತ್ತೆ. ಕಸರು ಇದ್ದರೆ ಇಲ್ಲಿ ಬರುತ್ತೆ, ಅದು ತಗೊಂಡು ಓಪನ್ ಮಾಡಿ ಆಮೇಲೆ ಬೇಕಾದ್ರೆ ಹಿಂಗೆ ಬಿಡುತ್ತೆ. ಗಿಡಕ್ಕೆ ಬಿಟ್ಟು ನೀರು ಬಿಟ್ಟರೆ ಅಲ್ಲಿ ಹೋಗಿ ಪೈಪಲ್ಲಿ ಸಿಕ್ಕೊಳ್ಳಲ್ಲ. ಹಂಗಾಗಿ ಈ ರೀತಿ ಮಾಡ್ತೀವಿ ಸರ್. ಈಗ ಟೀ ಸ್ಟ್ಯಾಂಡ್ ಮಾಡೋದು ತೋರಿಸ್ತೇನೆ ಸರ್. ಮೆಟ್ರೋ ಕಾಂಟ್ಯಾಕ್ಟ್ ನಮ್ಮ ಕಡೆಗೆ ಮತ್ತೆ ಇರ್ತೀವಿ ನಾವು. ಹೊಲದಲ್ಲಿ ಏನೋ ಕೆಲಸ ಇದ್ದರು ಅಂದರೆ ಡ್ರಿಪ್ ಮಾಡೋದಾಗಲಿ, ಪೈಪ್ಲೈನ್ ಮಾಡೋದಾಗಲಿ ಇತ್ತು. ಅವರು DCP ವರ್ಕರ್ಸು, ಹುಡ್ರು ಊಟ, ಅವ್ರ ಖರ್ಚು, ಬರೋ ಖರ್ಚು, ಹೋಗೋ ಖರ್ಚು ಎಲ್ಲನೂ ನಾವೇ ವಹಿಸ್ಕೊಂಡಿರ್ತೀವಿ. ಆಮೇಲೆ ಅವರು ಸಾವ್ಕಾರ ಮಾತ್ರ ಅಮೌಂಟು ನಮಗೆ ಕ್ಲಿಯರ್ ಮಾಡಿಬಿಟ್ರೆ ಅಷ್ಟೇ ಸಾಕು ಸರ್. ಫುಲ್ ಟೈಟ್ ಆಗಿಬಿಟ್ಟಿದೆ ಸರ್. ನೋಡಿ ಫಸ್ಟ್ ನಾವು ದಾಯ ಮಾಡ್ಕೊಂತೀವಿ. ಈ ರೀತಿ 9 ಇದೆ,
ಇಲ್ಲಿಂದ ಅಲ್ಲಿಗೆ 9 ಇದೆಯಾ? ಇಲ್ಲ ಹಿಂಗೆ 8 ಇದೆ, ಹೆಂಗೆ 8? ಹಿಂಗೆ 9 ಇದೆ, ಹಿಂಗೆ ಉತ್ತರ ದಕ್ಷಿಣ 9 ಇದೆ, ಹಾಂ. ಪೂರ್ವ ಪಶ್ಚಿಮ 8 ಇದೆ. ಓಕೆ ಓಕೆ. ಆಮೇಲೆ ದಾಯ ಮಾಡಿದ್ಮೇಲೆ ಡ್ರಿಪ್ ಮಾಡ್ತೇವೆ ಈ ರೀತಿ. ಡ್ರಿಪ್ಪೆಲ್ಲ ಆಗಿದೆಯಲ್ಲ? ಹಾಂ, ಡ್ರಿಪ್ಪಲ್ಲಿ ಆಗಿದೆ. ನ್ಯಾಟ್ರಲ್ ಸ್ವಿಚ್ ಇಲ್ಲ. ಸೊ ಗಿಡ ಹಾಕೋ ತೋರಿಸಿ. ಗಿಡ ಕತ್ತೋರ್ಸ. ಎಷ್ಟು ಎಳ ಹೊಡಿತೀರಾ? ಬರುತ್ತೆ ಪ್ಯಾಕೆಟ್ ಮುಚ್ಚೆ ಒಂದು 3 ಬಟ್ ಬರಂಗೆ ಅಷ್ಟೇ. ಹೌದೇನು? ಅದೇ ನೋಡಿ ಸರ್. ಓಕೆ. ಇಷ್ಟು ಒಳಗೆ ಹೋಗಿದೆ. ಯಾವ ಗಿಡ ಇದು? ಸಾಗುನಿ ಅಂತ. ಹಾಂ ಹಾಂ. ಸಾಗುನಿನೂ ಹಾಕ್ತೀವಿ, ಅಡಿಕೆನೂ ಹಾಕ್ತೀವಿ, ಬಾಳೆನೂ ಹಾಕ್ತೀವಿ, ಪಪ್ಪಾಯೂ ಹಾಕ್ತೀವಿ. ನೋಡಿ ಈ ರೀತಿ ಬಂತು ಸರ್. ಡ್ರಿಪ್ಪಲ್ಲಿ ಆಗಿದೆ ಎಲ್ಲ ಸಾಗುನಿ. ಅದ್ರ ಮಧ್ಯ ಮತ್ತೆ ಹಣ್ಣಿನ ಗಿಡಗಳಿದೆ. ಹಣ್ಣಿನ ಗಿಡ ಇದೆ ಇದ್ರ ಮಧ್ಯದಲ್ಲಿ? ಅಲ್ಲಿದೆ ಸರ್, ಮೇಲಿದೆ. ಓಕೆ.